ಪ್ರಿಯ ವಿದ್ಯಾರ್ಥಿಗಳೇ, 9ನೇ ವರ್ಗದ ಮ್ಯಾಥಮೆಟಿಕ್ಸ್ ಪಾರ್ಟ್ ಫಸ್ಟ್ ರಲ್ಲಿಯ 4ನೇಯ ಪಾಠ ಗುಣೋತ್ತರ ಮತ್ತು ಪ್ರಮಾಣ ಅಂದ್ರೆ ರೇಷಿಯೋ ಅಂಡ್ ಪ್ರಪೋರ್ಷನ್. ಈ ಪಾಠವನ್ನು ನಾವು ಈಗ ಆರಂಭ ಮಾಡೋಣ ಮಕ್ಕಳೇ. ಇಲ್ಲಿ ಗುಣೋತ್ತರ ಮತ್ತು ಪ್ರಮಾಣದ ಸಲುವಾಗಿ ನಾವು ಈ ಪಾಠದಲ್ಲಿ ಯಾವ ಯಾವ ಭಾಗಗಳನ್ನು ನೋಡೋರಿದ್ದೇವೆ ಎಂಬುದನ್ನು ನಾವು ಈಗ ನೋಡೋಣ. ಮೊದಲಿಗೆ ಗುಣೋತ್ತರ ಎಂದರೆ ಏನು ಎಂಬುದನ್ನು ನೋಡೋಣ. ಆನಂತರ ಗುಣೋತ್ತರದ ಗುಣಧರ್ಮಗಳನ್ನು ಮತ್ತು ಸಮಾನ ಗುಣೋತ್ತರ ಮೇಲಿನ ಕ್ರಿಯೆಗಳು, ಸಮಾನ ಗುಣೋತ್ತರಗಳ ಸಿದ್ಧಾಂತ, ಪರಂಪರಿತ ಪ್ರಮಾಣ ಹಾಗೂ ಗುಣೋತ್ತರದಲ್ಲಿಯ ಕೆ ಪದ್ಧತಿ, ಈ ಪಾಠದಲ್ಲಿ ಬರುವಂತಹ ಕೆಲವು ಗುಣಧರ್ಮಗಳನ್ನು ನಾವು ಈ ರೀತಿಯಾಗಿ ನೋಡೋಣ ಮಕ್ಕಳೇ. ಇಲ್ಲಿ ಗುಣೋತ್ತರ ಮತ್ತು ಪ್ರಮಾಣ ನೋಡುವಾಗ ನಮಗೆ ಗುಣೋತ್ತರ ಎಂಬುದು ಏನು ಎಂಬುದನ್ನು ಮೊದಲಿಗೆ ನಾವು ನೋಡುವ ಸಲುವಾಗಿ, ಅದರ ಸಂಕಲ್ಪನೆಯನ್ನ ಗುರುತಿಸುವ ಸಲುವಾಗಿ ನಾವು ಈಗಾಗಲೇ ಈ ಪಾಠದ ಕೆಲವು ಭಾಗವನ್ನ 8ನೇ ವರ್ಗದಲ್ಲಿ ಅಂದ್ರೆ ಹಿಂದಿನ ವರ್ಗದಲ್ಲಿ ನೋಡಿರ್ಬೇಕು. ಎರಡು ಸಂಖ್ಯೆಗಳ ಗುಣೋತ್ತರಗಳ ಸಂಕಲ್ಪನೆಯನ್ನು 3 ಅಥವಾ ಹೆಚ್ಚು ಸಂಖ್ಯೆಗಳ ಸಲುವಾಗಿ ವಿಸ್ತಾರ ಮಾಡಲು ಬರುವುದು. ಉಂಡಿಗಳ ಉದಾಹರಣೆಯನ್ನ ಇಲ್ಲಿ ಗಮನಿಸಿ ಮಕ್ಕಳೇ. ತುಪ್ಪ, ರವೆ ಮತ್ತು ಸಕ್ಕರೆ ಇವುಗಳ ಪ್ರಮಾಣ ಹೇಗಿದೆ ಅಂದ್ರೆ 1:3:2 ಇದೆ. ತುಪ್ಪ, ರವೆ ಮತ್ತು ಸಕ್ಕರೆ. ಇಲ್ಲಿ ತುಪ್ಪ ಮತ್ತು ರವೆ ಇವುಗಳ ಗುಣೋತ್ತರ 1:3 ಇದೆ ಮತ್ತು ರವೆ ಮತ್ತು ಸಕ್ಕರೆ ಇವುಗಳ ಗುಣೋತ್ತರ 3:2 ಇದೆ. ಈ ಮಾಹಿತಿ ಒಂದೇ ಪ್ರಮಾಣದಲ್ಲಿ ಕೊಟ್ಟಿದೆ. ತುಪ್ಪ 1K = K ಬಟ್ಟಲು. ಇಲ್ಲಿ K ಎನ್ನುವಂತಹ ಒಂದು ಸ್ಥಿರ ಸಂಖ್ಯೆಯನ್ನು ತೆಗೆದುಕೊಳ್ಳಲಾಗಿದೆ. ಆನಂತರ ರವಾ ಅದಕ್ಕೆ 3K ಬಟ್ಟಲು ಮತ್ತು ಸಕ್ಕರೆ 2K ಬಟ್ಟಲು ಹೀಗೆ ತೆಗೆದುಕೊಳ್ಳಬಹುದು. ಈಗ 12 ಬಟ್ಟಲು ಅಂದ್ರೆ ಇಲ್ಲಿ ನಾವು 12 ತೆಗೆದುಕೊಳ್ಳಲಾಗಿ, ಒಂದು ವೇಳೆ 12 ಬಟ್ಟಲು ರವಾ ಇದ್ರೆ ಉಂಡಿಯ ಸಲುವಾಗಿ ಎಷ್ಟು ತುಪ್ಪ ಮತ್ತು ಎಷ್ಟು ಬಟ್ಟಲು ಸಕ್ಕರೆ ಬೇಕಾಗುವುದು ಎಂಬುದನ್ನು ನಾವು ಕಂಡುಹಿಡಿಯಬಹುದು. ಈಗ ಒಂದು 12 ಬಟ್ಟಲು ರವೆಯನ್ನ ತೆಗೆದುಕೊಳ್ಬೇಕಾದ್ರೆ ಉಂಡಿಯ ಸಲುವಾಗಿ ಬೇಕಾಗಿದ್ರೆ ತುಪ್ಪ ಮತ್ತು ಸಕ್ಕರೆಯನ್ನು ಎಷ್ಟು ತೆಗೆದುಕೊಳ್ಬೇಕು ಮಕ್ಕಳೇ? ಹಾಗಾದ್ರೆ ಇದನ್ನ ನಾವು ನೋಡಬಹುದು. 3K = 12, K = 4 ಅಂದ್ರೆ ಸ್ಥಿರ ಸಂಖ್ಯೆ ನಮಗೆ K ಮತ್ತು 2K = 8 ಆಗುತ್ತೆ. ಅಂದ್ರೆ ಇಲ್ಲಿ 2×4 8 ಅಂದ್ರೆ 4 ಬಟ್ಟಲು ತುಪ್ಪ ಮತ್ತು 8 ಬಟ್ಟಲು ಸಕ್ಕರೆ ತೆಗೆದುಕೊಳ್ಳಬೇಕಾಗುತ್ತೆ. ಇದೇ ಕಲ್ಪನೆ 4 ಅಥವಾ ಅಧಿಕ ಬಾಬತ್ತುಗಳ ಪ್ರಮಾಣ ಸಲುವಾಗಿಯೂ ಕೂಡ ನಮಗೆ ಉಪಯೋಗ ಮಾಡಬಹುದು. ಇಲ್ಲಿ ನಮಗೆ ಮುಂದಿನ ಭಾಗದಲ್ಲಿ ನೋಡುವಂತಹ ಒಂದು ಗೊಬ್ಬರದ 18:18:10 ಈ ಪ್ರಕಾರದಲ್ಲಿ ನೈಟ್ರೋಜನದ ಸಂಯುಕ್ತ 18%, ಫಾಸ್ಫರಸ್ ಅಂದ್ರೆ ರಂಜಕದ ಸಂಯುಕ್ತ 18% ಮತ್ತು ಪೊಟ್ಯಾಷಿಯಂ ಸಂಯುಕ್ತ 10% ಇರುತ್ತದೆ. ಉಳಿದ ಭಾಗ ಇತರ ಪದಾರ್ಥಗಳದ್ದು ಇರುತ್ತದೆ. ಹಾಗಾದ್ರೆ ಆ ಪ್ರಕಾರದ 20 ಕಿಲೋಗ್ರಾಂ ಗೊಬ್ಬರದಲ್ಲಿ ಪ್ರತಿಯೊಂದು ಪ್ರಕಾರದ ಸಂಯುಕ್ತಗಳ ದ್ರವ್ಯ ಎಷ್ಟು ಇದೆ? ಇಲ್ಲಿ ನೀವು ನೋಡಿರಬಹುದು ಮಕ್ಕಳೇ, ಗೊಬ್ಬರದ ರೇಷಿಯೋ ಕೊಡಲಾಗಿದೆ. ಹೇಗಿದೆ? 18:18:10 ಇದೆ. ಹಾಗಾದ್ರೆ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ, ಇಲ್ಲಿ ನೈಟ್ರೋಜನ್ 18% ಮತ್ತು ನಮಗೆ ಫಾಸ್ಫರಸ್ ಅಂದ್ರೆ ರಂಜಕ 18% ಇದೆ, ಪೊಟ್ಯಾಷಿಯಂ 10% ಇದೆ. ಈ ರೀತಿ ಉಳಿದ ಭಾಗದ ಪದಾರ್ಥಗಳಿದ್ರೆ ಆ 20 ಕಿಲೋಗ್ರಾಂ ಗೊಬ್ಬರದಲ್ಲಿ ಪ್ರತಿಯೊಂದು ಪ್ರಕಾರದ ಸಂಯುಕ್ತಗಳ ದ್ರವ್ಯ ರಾಶಿಯನ್ನ ತೆಗೆಯಿರಿ ಎಂದು ಹೇಳಲಾಗಿದೆ. ಇಲ್ಲಿ 20 ಕಿಲೋಗ್ರಾಂ ಗೊಬ್ಬರದಲ್ಲಿಯ ಪೊಟ್ಯಾಷಿಯಂ ಸಂಯುಕ್ತದ ದ್ರವ್ಯ ರಾಶಿ X ಕಿಲೋಗ್ರಾಂ ಇದೆ ಎಂದು ತಿಳಿಯುವ. ಹಾಗಾದ್ರೆ ಮೊದಲಿಗೆ 100ಕ್ಕೆ 18 ಪ್ರಮಾಣ ಇಲ್ಲಿ ಇರುವುದನ್ನು ನೋಡಲಾಗಿದೆ. 18 ಪ್ರಮಾಣ ನಾವು ಈಗ ಮೊದಲಿಗೆ ಪೊಟ್ಯಾಷಿಯಂ 20 ಕಿಲೋಗ್ರಾಂ ಗೊಬ್ಬರದಲ್ಲಿ ಪೊಟ್ಯಾಷಿಯಂ ಸಂಯುಕ್ತದ ದ್ರವ್ಯರಾಶಿ X ಕಿಲೋಗ್ರಾಂ. ಹಾಗಾದ್ರೆ X 20 ಕಿಲೋಕ್ಕೆ X ಇದೆ. therefore X = 18 × 10⁻100 = 3.6. ಹಾಗಾದ್ರೆ ಇಲ್ಲಿ ನಮಗಿಲ್ಲಿ ನೈಟ್ರೋಜನ್ ಅಥವಾ ಫಾಸ್ಫರಸ್ ಇದು ಬರೆಯಬೇಕಾಗಿದೆ. ನೋಡಿ, ಇಲ್ಲಿ ಫಾಸ್ಫರಸ್ ಅಂದ್ರೆ ನೈಟ್ರೋಜನದ ಸಂಯುಕ್ತ ಎಷ್ಟಿದೆ? ಹಾಗಾದ್ರೆ 3.6 ಕಿಲೋಗ್ರಾಂ ನೈಟ್ರೋಜನ್ ಇದರಲ್ಲಿ ಇರುವುದು.
ಅದೇ ರೀತಿಯಾಗಿ ಫಾಸ್ಫರಸ್ ಅಂದ್ರೆ ರಂಜಕದ ಸಂಯುಕ್ತ ಕೂಡ 18% ಇರುತ್ತದೆ. ಆದ್ದರಿಂದ ಫಾಸ್ಫರಸ್ ಅಂದ್ರೆ ರಂಜಕದ ಸಂಯುಕ್ತ 3.6 ಕಿಲೋಗ್ರಾಂ ಇರುವುದು. ಆನಂತರ 20 ಕಿಲೋಗ್ರಾಂ ಗೊಬ್ಬರದಲ್ಲಿಯ ಪೊಟ್ಯಾಷಿಯಂ ಸಂಯುಕ್ತದ ದ್ರವ್ಯರಾಶಿ y ಕಿಲೋಗ್ರಾಂ ಇದೆ ಎಂದು ತಿಳಿದುಕೊಳ್ಳುವ. ಇಲ್ಲಿ ನೋಡಿ ಮಕ್ಕಳೇ, ಮೊದಲನೇದಾಗಿ ಇಲ್ಲಿ ಪೊಟ್ಯಾಷಿಯಂ ಸಂಯುಕ್ತ ಎಂದಿದೆ, ಇದು ಅಲ್ಲ, ನಮಗೆ ನೈಟ್ರೋಜನ್ ಬೇಕಾಗಿತ್ತು. ಇಲ್ಲಿ ಪೊಟ್ಯಾಷಿಯಂ ಇದೆ. ದೇರ್ಫೋರ್ 10/100 = y/20. ದೇರ್ಫೋರ್ y = 2 ಅಂದ್ರೆ ಪೊಟ್ಯಾಷಿಯಂ ಸಂಯುಕ್ತ ಎಷ್ಟಿದೆ? 2 ಕಿಲೋಗ್ರಾಂ. ಈ ರೀತಿಯಾಗಿ ನಾವು ಪ್ರಮಾಣವನ್ನ ಗುರುತಿಸಲಿಕ್ಕೆ ನಾವು ಈಗಾಗಲೇ ನೋಡಿರುವಂತದ್ದು. ಹಾಗಾದ್ರೆ ಇಲ್ಲಿ ಸಮ ಪ್ರಮಾಣ ಮತ್ತು ವ್ಯಸ್ತ ಪ್ರಮಾಣ ಅನ್ನೋ ಉದಾಹರಣೆಗಳನ್ನ ಕೂಡ ನಾವು ನೋಡೋಣ. ಒಂದು ಮೋಟಾರ್ ಗಾಡಿ ಇಲ್ಲಿ ಸಮ ಪ್ರಮಾಣದ ಒಂದು ಉದಾಹರಣೆಯನ್ನ ನಾವು ಗಮನಿಸಿ ಮಕ್ಕಳೇ. ಒಂದು ಮೋಟಾರ್ ಗಾಡಿ 1 ಲೀಟರ್ ಪೆಟ್ರೋಲ್ದಲ್ಲಿ 10 ಕಿಲೋಮೀಟರ್ ಅಂತರ ಕ್ರಮಿಸುವುದು. ಒಂದು ಮೋಟಾರ್ ಗಾಡಿ 1 ಲೀಟರ್ ಪೆಟ್ರೋಲ್ದಲ್ಲಿ 10 ಕಿಲೋಮೀಟರ್ ಅಂತರವನ್ನ ಕ್ರಮಿಸುತ್ತದೆ. ಅಂದರೆ 20 ಲೀಟರ್ ಪೆಟ್ರೋಲ್ದಲ್ಲಿ, ಒಂದು ವೇಳೆ 20 ಲೀಟರ್ ಪೆಟ್ರೋಲ್ದಲ್ಲಿ ಆ ಗಾಡಿ 20 × 10 ಅಂದ್ರೆ 200 ಕಿಲೋಮೀಟರ್ ಅಂತರವನ್ನ ಕ್ರಮಿಸಬಹುದು. ಹಾಗಾದ್ರೆ 40 ಕಿಲೋಮೀಟರ್ ಅಥವಾ 40 ಲೀಟರ್ ಪೆಟ್ರೋಲ್ದಲ್ಲಿ ಅದೇ ಗಾಡಿಯು 40 × 10 ಅಂದ್ರೆ 400 ಕಿಲೋಮೀಟರ್ ಅಂತರವನ್ನ ಕ್ರಮಿಸಬಹುದು. ಈ ಮೇಲಿನ ಮಾಹಿತಿಯನ್ನ ಕೋಷ್ಟಕ ರೂಪದಲ್ಲಿ ಒಂದು ವೇಳೆ ಬರೆದ್ರೆ ಪೆಟ್ರೋಲ್ X ಲೀಟರ್ ಅಂದ್ರೆ 1 ಲೀಟರ್, 20 ಲೀಟರ್, 40 ಲೀಟರ್ ಇದೆ. ಹಾಗಾದ್ರೆ ಅದರ ಕ್ರಮಿಸುವಂತಹ ಅಂತರ ಒಂದು ವೇಳೆ ತೆಗೆದುಕೊಂಡ್ರೆ 1 ಲೀಟರ್ಗೆ 10 ಕಿಲೋಮೀಟರ್ ಅಂತರ, 20 ಲೀಟರ್ ಹಾಕಿದ್ರೆ 200 ಕಿಲೋಮೀಟರ್ ಅಂತರ, 40 ಕಿಲೋಮೀಟರ್ ಅಂದ್ರೆ 40 ಲೀಟರ್ ಹಾಕಿದ್ರೆ 400 ಕಿಲೋಮೀಟರ್ ಅಂತರ. ಹಾಗಾದ್ರೆ x/y ಅನ್ನಂದ್ರೆ ಇವುಗಳ ಭಾಗಾಕಾರವನ್ನು ನೋಡಿದ್ರೆ 1/10, 20/200 = 1/10, 40/400 = 1/10. ಅಂದ್ರೆ x/y = k. ಇಲ್ಲಿ ಮಕ್ಕಳೇ ತಮಗೆ ಇಲ್ಲಿ ಗಮನದಲ್ಲಿ ತೆಗೆದುಕೊಳ್ಳುವಂತಹ ಸಂಗತಿ ಎಂದ್ರೆ, ಯಾವುದೇ ಗುಣೋತ್ತರವು ಸ್ಥಿರವಾಗಿದ್ರೆ ಇಲ್ಲಿ ಇವುಗಳಿಗೆ ನಾವು ಗುಣೋತ್ತರ ಎನ್ನಬೇಕು. ಗುಣೋತ್ತರವು ಸ್ಥಿರವಾಗಿದ್ದರೆ ಅಂದ್ರೆ ಭಾಗಾಕಾರವು ಸ್ಥಿರ ಸಂಖ್ಯೆ ಬರುತ್ತಿದ್ರೆ ಅವುಗಳಿಗೆ ಸಮ ಪ್ರಮಾಣ ಎಂದು ಕರೆಯಬೇಕು. ಗಾಡಿಯು ಉಪಯೋಗಿಸಿದ ಪೆಟ್ರೋಲ್ ಇದರಲ್ಲಿ ಲೀಟರ್ಗಳಲ್ಲಿ ಮತ್ತು ಅಷ್ಟೇ ಪೆಟ್ರೋಲದಲ್ಲಿ ಕ್ರಮಿಸಿದ ಅಂತರ ಅದು ಕಿಲೋಮೀಟರ್ಗಳಲ್ಲಿ. ಈ ರಾಶಿಗಳ ಗುಣೋತ್ತರ ಸ್ಥಿರ ಇದೆ. ಇಂತಹ ವೇಳೆಯಲ್ಲಿ ಆ 2 ರಾಶಿಗಳು ಸಮ ಪ್ರಮಾಣದಲ್ಲಿ ಇವೆ. ಅಂದ್ರೆ 2 ರಾಶಿಗಳು ಸಮಚಲನದಲ್ಲಿ ಬದಲಾಗುತ್ತದೆ ಎಂದು ಹೇಳುವರು. ಒಂದು ವೇಳೆ 2 ರಾಶಿಗಳು ಸಮ ಪ್ರಮಾಣದಲ್ಲಿ ಬದಲಾಗುತ್ತಿದ್ದರೆ ಅವುಗಳ ಗುಣೋತ್ತರಗಳು ಸ್ಥಿರವಾಗಿರುತ್ತದೆ ಎಂದು ಹೇಳಬೇಕು ಮಕ್ಕಳೇ. ಹಾಗಾದ್ರೆ ವ್ಯಸ್ತ ಪ್ರಮಾಣ ಹೇಗಿದೆ? ಸಮ ಪ್ರಮಾಣ ತಮಗೆ ಅರ್ಥವಾಗುತ್ತದೆ. ಯಾಕಂದ್ರೆ ಯಾವುದೇ 2 ಗುಣೋತ್ತರಗಳು ಅಂದ್ರೆ ಸ್ಥಿರವಾಗಿದ್ರೆ ಅವುಗಳಿಗೆ ಸಮ ಪ್ರಮಾಣ. ಇಲ್ಲಿ ವ್ಯಸ್ತ ಪ್ರಮಾಣ ಇದ್ರೆ ಹೇಗಿದೆ ನೋಡಿ. ಒಂದು ಮೋಟಾರಿಗೆ ತಾಸಿಗೆ 50 ಕಿಲೋಮೀಟರ್ ವೇಗದಿಂದ 100 ಕಿಲೋಮೀಟರ್ ಕ್ರಮಿಸಲು 2 ತಾಸು ಬೇಕಾಗುವ. ಅಂದ್ರೆ ಒಂದು ಮೋಟಾರ್ ತಾಸಿಗೆ 50 ಕಿಲೋಮೀಟರ್ ವೇಗದಿಂದ 100 ಕಿಲೋಮೀಟರ್ ಕ್ರಮಿಸಲು 2 ತಾಸು ಬೇಕಾಗುವ. ಒಂದು ಎತ್ತಿನ ಗಾಡಿಯ ವೇಗವು ಗಂಟೆಗೆ 5 ಕಿಲೋಮೀಟರ್ ಇದೆ. ಅಷ್ಟೇ ಅಂತರವನ್ನು ಕ್ರಮಿಸಲು ಎತ್ತಿನ ಗಾಡಿಗೆ ಎಷ್ಟು ಬೇಕಾಗಾದ್ರೆ 20 ಗಂಟೆಗಳು ಬೇಕಾಗುವು. ಆದ್ದರಿಂದ ವೇಗ ಇಂಟು ವೇಳೆ = ಅಂತರ. ಇಲ್ಲಿ ವೇಳೆ ಇಂಟು ವೇಗ = ಅಂತರ. ಈ ಸೂತ್ರ ಗಮನದಲ್ಲಿ ಇರಲಿ. ಈ ಸೂತ್ರದ ಉಪಯೋಗ ಮಾಡೋಣ. ಇಲ್ಲಿ ವೇಗ ಅಂದ್ರೆ ವೇಗ ಅಪಾನ್ ಗಂಟೆ. ಇಲ್ಲಿ ವೇಗ ಅಪಾನ್ ಗಂಟೆ, ಇಲ್ಲಿ x ಇದೆ, ವೇಳೆ y ಮತ್ತು ಇಲ್ಲಿ ವೇಗ ಪರ್ ತಾಸು ಇರುವುದರಿಂದ ಇದಕ್ಕೆ ನಾವು ಏನ್ ಕರೆಯೋಣ? ವೇಗ ಪರ್ ತಾಸು ಇದ್ರೆ ಅಂದ್ರೆ ತಾಸಿಗೆ ಪ್ರತಿ 50 ಕಿಲೋಮೀಟರ್ ಪರ್ ತಾಸು. ಇಲ್ಲಿ ಮೋಟಾರಿನ ವೇಗ ಇದೆ, ಇಲ್ಲಿ ವೇಳೆ ಇದೆ. ಹಾಗಾದ್ರೆ ಮೋಟಾರು ಮತ್ತು ಎತ್ತಿನ ಗಾಡಿ ಇಲ್ಲಿ ತಾಸಿಗೆ 50 ಕಿಲೋಮೀಟರ್, 2 ತಾಸಿಗೆ ಹಾಗಾದ್ರೆ 100. ಎತ್ತಿನ ಗಾಡಿ ತಾಸಿಗೆ 5 ಕಿಲೋಮೀಟರ್, ಅದಕ್ಕೆ ಎಷ್ಟು? 20 ಗಂಟೆ ಬೇಕಾಗುತ್ತೆ. ಅಂದ್ರೆ 100 ತಾಸು ಬೇಕು. x × y ಇಲ್ಲಿ 100 ಇರೋದ್ರಿಂದ ಸ್ಥಿರವಾಗಿರೋದ್ರಿಂದ ಅಂದ್ರೆ ವಾಹನದ ವೇಗ ಮತ್ತು ಪ್ರವಾಸಕ್ಕೆ ಬೇಕಾಗುವ ವೇಳೆ ಇವುಗಳ ಗುಣಾಕಾರ ಸ್ಥಿರ ಬಂದಿದ್ದು ಕಂಡು ಬರುತ್ತದೆ. ಇಂತಹ ವೇಳೆಯಲ್ಲಿ ಆ ರಾಶಿಗಳು ವ್ಯಸ್ತ ಪ್ರಮಾಣದಲ್ಲಿ ಇರುತ್ತವೆ. ಅಂದ್ರೆ ಆ ರಾಶಿಗಳು ವ್ಯಸ್ತ ಚಲನದಲ್ಲಿ ಬದಲಾಗುತ್ತವೆ ಎಂದು ಹೇಳುತ್ತಾರೆ.
ಈ ಮೇಲಿನ ಉದಾಹರಣೆಯಲ್ಲಿ ವಾಹನದ ವೇಗ ಮತ್ತು ನಿಶ್ಚಿತ ಅಂತರ ಕ್ರಮಿಸಲು ಬೇಕಾಗುವಂತಹ ವೇಳೆ ಇವು ವ್ಯಸ್ತ ಪ್ರಮಾಣದಲ್ಲಿವೆ. ವ್ಯಸ್ತ ಪ್ರಮಾಣದಲ್ಲಿ ಇರಬೇಕಾಗಿದ್ರೆ ಯಾವುದೇ ಎರಡು ಸಂಖ್ಯೆಗಳ ಗುಣಾಕಾರವು ಸ್ಥಿರವಾಗಿರುತ್ತಿದ್ರೆ ಆವಾಗ ಅವುಗಳಿಗೆ ವ್ಯಸ್ತ ಪ್ರಮಾಣ ಎಂದು ಕರೆಯುವರು. ತಮಗೆ ಸಮ ಎಂದರೆ ಗೊತ್ತಾಯ್ತು. ಭಾಗಾಕಾರ ಸ್ಥಿರವಾಗಿದ್ರೆ ಅದು ಸಮ ಪ್ರಮಾಣ, ಗುಣಾಕಾರ ಸ್ಥಿರವಾಗಿರುತ್ತಿದ್ರೆ ಅದು ವ್ಯಸ್ತ ಪ್ರಮಾಣ. ಹೀಗೆ ಗುರುತಿಸಿ ಮಕ್ಕಳೇ. ಈಗ ಗುಣೋತ್ತರದ ಕೆಲವು ಗುಣಧರ್ಮಗಳನ್ನು ನಾವಿಲ್ಲಿ ನೋಡೋಣ. ನಾವು ಈಗಾಗಲೇ ಇಂಥ ಗುಣಧರ್ಮಗಳನ್ನು ಕೂಡ ನಾವು ಈಗಾಗಲೇ ನೋಡಿರ್ವೆವು. ಒಂದನೇದಾಗಿ ನೋಡಿ, ಎ ಮತ್ತು ಬಿ ಈ ಎರಡು ಸಂಖ್ಯೆಗಳ ಗುಣೋತ್ತರ A/B ಅಥವಾ A/B ಈ ರೂಪದಲ್ಲಿ ಬರೆಯಲು ಬರುವುದು. ಇಲ್ಲಿ ಎಗೆ ಪೂರ್ವ ಪದ ಅಥವಾ ಅದಕ್ಕೆ ಪ್ರಥಮ ಪದ ಎಂದು ಕರೆಯುವರು ಮತ್ತು ಬಿಗೆ ಉತ್ತರ ಪದ ಅಥವಾ ಎರಡನೇ ಪದ ಎಂದು ಕರೆಯುವರು ಮಕ್ಕಳೇ. ಎರಡನೇದಾಗಿ ನೋಡಿ, ಎರಡು ಸಂಖ್ಯೆಗಳ ಗುಣೋತ್ತರದಲ್ಲಿ ಉತ್ತರ ಪದ 100 ಇದ್ದರೆ ಆಗ ಆ ಗುಣೋತ್ತರಕ್ಕೆ ಶತಮಾನ ಎಂದು ಕರೆಯುವರು. ಇದು ಗಮನದಲ್ಲಿರಲಿ. ಅಂದ್ರೆ ಪೂರ್ವ ಪದ ಮತ್ತು ಉತ್ತರ ಪದ ಇದ್ದಾಗ ಉತ್ತರ ಪದ 100 ಇದ್ರೆ ಆ ಗುಣೋತ್ತರಕ್ಕೆ ಶತಮಾನ ಎಂದು ಕರೆಯುವರು. ಪ್ರಮಾಣದಲ್ಲಿಯೇ ಎಲ್ಲ ಸಂಖ್ಯೆಗಳನ್ನು ಒಂದೇ ಶೂನ್ಯೇತರ ಸಂಖ್ಯೆಯಿಂದ ಗುಣಿಸಿದಾಗ ಅಥವಾ ಭಾಗಿಸಿದಾಗ ಅದರ ಪ್ರಮಾಣದಲ್ಲಿ ಬದಲಾಗುವುದಿಲ್ಲ. ಹೇಗೆ 3/4 = 6/8 = 9/12 ಅಂದ್ರೆ 3:4 = 6:8 = 9:12 ಅಂದ್ರೆ 2:3:5 = 8:12:20 ಅಥವಾ ಕೆ ಈ ಶೂನ್ಯೇತರ ಸಂಖ್ಯೆ ಇದ್ರೆ ನಾವಿಲ್ಲಿ 3 ಈ ಸಂಖ್ಯೆ 2ರಿಂದ ಗುಣಿಸಿದ್ರೆ 6, 4ಕ್ಕೆ 2ರಿಂದ ಗುಣಿಸಿದ್ರೆ 8, ಇಲ್ಲಿ 3ರಿಂದ ಗುಣಿಸಿದ್ರೆ 9 ಮತ್ತು ಇಲ್ಲಿ 4ಕ್ಕೆ 3ರಿಂದ ಗುಣಿಸಿದ್ರೆ 12. ಈ ರೀತಿಯಾಗಿ ನಾವು ಸಂಖ್ಯೆ ಈ ಪ್ರತಿಯೊಂದು ಸಂಖ್ಯೆಗೆ 4ರಿಂದ 8, 12, 20 ಈ ರೀತಿಯಾಗಿ ಒಂದೇ ಸಂಖ್ಯೆಯಿಂದ ಗುಣಿಸಬೇಕು. A/B = AK/BK ಅಥವಾ A/B/C = AK/BK/CK ಈ ರೀತಿ ನಾವು ಬರೆಯಬಹುದು ಮಕ್ಕಳೇ. ಈಗ ನಾಲ್ಕನೇದಾಗಿ, ಯಾವ ಸಂಖ್ಯೆಗಳ ಗುಣೋತ್ತರ ತೆಗೆಯುವುದಿದೆಯೋ ಆ ಸಂಖ್ಯೆಗಳ ಒಂದೇ ಪ್ರಕಾರದ ಅಳತೆಯದ್ದು ಇರಬೇಕು. ಇದು ಗಮನದಲ್ಲಿರಲಿ. ಒಂದು ವೇಳೆ, ಏಕೆಂದ್ರೆ ಗುಣೋತ್ತರ ತೆಗೆಯುವಾಗ 1 ಸೆಂಟಿಮೀಟರ್ದಲ್ಲಿದ್ರೆ 2 ಸೆಂಟಿಮೀಟರ್ದಲ್ಲೇ ಇರಬೇಕು, ಮೀಟರ್ದಲ್ಲಿದ್ರೆ ಮೀಟರ್ದಲ್ಲಿನೇ ಇರಬೇಕು, ಅಥವಾ ಕಿಲೋಮೀಟರ್ದಲ್ಲಿದ್ರೆ ಕಿಲೋಮೀಟರ್ದಲ್ಲಿ, ಅಥವಾ ಕಿಲೋಗ್ರಾಮದಲ್ಲಿದ್ರೆ ಕಿಲೋಗ್ರಾಮದಲ್ಲಿ. ಒಂದು ವೇಳೆ ರೂಪಾಯಿಯಲ್ಲಿ ಕೊಟ್ಟಿದ್ರೆ ರೂಪಾಯಿಯಲ್ಲಿಯೇ ತೆಗೆದುಕೊಳ್ಬೇಕು, ಪೈಸೆಯಲ್ಲಿದ್ರೆ ಪೈಸೆಯಲ್ಲಿನೇ ಮಾಡಬೇಕು. ಈ ರೀತಿ ಉದಾಹರಣೆಗಳನ್ನ ಅವುಗಳ ಒಂದೇ ಗುಣೋತ್ತರದಲ್ಲಿ ಬರೆದು ಪ್ರತಿಯೊಂದು ಅಳತೆ ಮೂಲಮಾನವನ ಸಮಾನವಿರಬೇಕೆಂಬುದು ಗೊತ್ತಿರಲಿ. ಆನಂತರ ಗುಣೋತ್ತರಕ್ಕೆ ಯಾವುದೇ ಮೂಲಮಾನ ಇರೋದಿಲ್ಲ. ನಾವು ಗುಣೋತ್ತರವನ್ನ ತೆಗೆಯುವಾಗ ನಾವು ಮೊದಲಿಗೆ ಮೂಲಮಾನವನ್ನ ನೋಡ್ಬೇಕು. ಯಾಕಂದ್ರೆ 2 kg ಇದ್ರೆ 100 ಗ್ರಾಮ್ ಇರ್ತದೆ. ಈ ರೀತಿ ಕೊಟ್ಟಾಗ 2 kg ಮತ್ತು 100 ಗ್ರಾಮ್ ಇದ್ದದ್ದನ್ನ ನಾವು 2 ಗ್ರಾಮಗಳಲ್ಲಿ ಮಾಡಬೇಕು. ಕೊನೆಗೆ ಅವುಗಳ ಗುಣೋತ್ತರವನ್ನ ಬರೆಯುವಾಗ ಅವುಗಳಿಗೆ ಯಾವ ಮೂಲಮಾನದ ಅವಶ್ಯಕತೆ ಇರುವುದಿಲ್ಲ. ಏಕೆಂದ್ರೆ ನೋಡಿ, ಇಲ್ಲಿ 2 ಕಿಲೋಗ್ರಾಂ ಮತ್ತು 300 ಗ್ರಾಮ್ ಇವುಗಳ ಗುಣೋತ್ತರ ಇದ್ರೆ 2:300 ಇರೋದಿಲ್ಲ. ಆದರೆ 2 ಕಿಲೋಗ್ರಾಮ್ ಅಂದ್ರೆ 2000 ಗ್ರಾಮ್ ಅಂದ್ರೆ ಆ ಗುಣೋತ್ತರ 2000:300 ಅಂದ್ರೆ 20ಕ್ಕೆ 3 ಎಂದು ಬರೆಯಬೇಕು ಮಕ್ಕಳ. ಈ ರೀತಿ ತಾವು ಇವುಗಳ ಗುಣೋತ್ತರದ ಗುಣಧರ್ಮಗಳನ್ನ ಸರಿಯಾಗಿ ನೋಡಿ ಈ ಮುಂದಿನ ಉದಾಹರಣೆಗಳನ್ನ ಕೂಡ ನಮಗೆ ನೋಡ್ಲಿಕ್ಕೆ ಆಗತ್ತೆ. ಒಂದು ಉದಾಹರಣೆ ನೋಡಿ, ಮಹೇಶ್ ಇವನ ಪ್ರತಿ ತಿಂಗಳ ಖರ್ಚಿನ ಅದರ ಉತ್ಪನ್ನದೊಂದಿಗೆ ಇರುವಂತಹ ಗುಣೋತ್ತರ 3:5 ಇದೆ. ಹಾಗಾದ್ರೆ ಅವರ ಖರ್ಚು ಮತ್ತು ಉತ್ಪನ್ನದ ಶೇಕಡಾ ಎಷ್ಟು? ಇಲ್ಲಿ ಅವನ ಏನಿದೆ ಖರ್ಚು ಮತ್ತು ಉತ್ಪನ್ನ. ಅವನಿಗೆ ಮಹೇಶನು ಪ್ರತಿ ತಿಂಗಳ ಖರ್ಚು ಎಷ್ಟು ಮಾಡ್ತಾನೆ, ಅದರ ಖರ್ಚು 3 ಪಟ್ಟು ಮತ್ತು 5 ಪಟ್ಟು ಉತ್ಪನ್ನ ಆತನದಿದೆ. ಹಾಗಾದ್ರೆ ಖರ್ಚಿನ ಉತ್ಪನ್ನದ ಜೊತೆ ಇರುವಂತಹ ಗುಣೋತ್ತರ 3:5 ಇದೆ. ಇದರ ಶತಮಾನದಲ್ಲಿ ರೂಪಾಂತರ ಮಾಡುವುದು ಅಂದ್ರೆ ಎರಡನೇ ಪದ 100 ಮಾಡುವುದು ಎಂದ ಅರ್ಥ. ಹಾಗಾದ್ರೆ 3/5 ಇದ್ರೆ ಇವುಗಳನ್ನ ಶತಮಾನದಲ್ಲಿ ಮಾಡಬೇಕಾಗಿದ್ರೆ 3 × 20/5 × 20 ಅಂದ್ರೆ 60/100 ಆಯ್ತು. ಅಂದ್ರೆ ಖರ್ಚು ಅಪಾನ ಉತ್ಪನ್ನ = 60/100 ಅಂದ್ರೆ 60%. ಮಹೇಶ್ ಇವರ ಖರ್ಚು
ಉತ್ಪನ್ನದ 60% ಇದೆ ಎಂದು ತಿಳಿದುಕೊಳ್ಳಬೇಕು ಮಕ್ಕಳೇ. ಹಾಗಾದ್ರೆ ಇನ್ನೂ ಒಂದು ಉದಾಹರಣೆಯನ್ನು ಇಲ್ಲಿ ನೋಡಿ. ಒಂದು ತೋಟದಲ್ಲಿ ಮಾವಿನ ಮತ್ತು ಚಿಕ್ಕು ಗಿಡಗಳ ಸಂಖ್ಯೆಗಳ ಗುಣೋತ್ತರ 2:3 ಇದೆ. ಒಂದು ವೇಳೆ ಆ ಉದ್ಯಾನದಲ್ಲಿ ಪ್ರತಿಯೊಂದು ಪ್ರಕಾರದ 5 ಗಿಡಗಳನ್ನ ಹೆಚ್ಚಿಗೆ ನೆಟ್ಟಾಗ ಅವುಗಳ ಸಂಖ್ಯೆಗಳ ಗುಣೋತ್ತರ 5:7 ಆಗುವುದು. ಹಾಗಾದ್ರೆ ಆ ಉದ್ಯಾನದಲ್ಲಿ ಮಾವಿನ ಮತ್ತು ಚಿಕ್ಕುವಿನ ಎಷ್ಟು ಗಿಡಗಳು ಇರುವವು? ಒಂದು ತೋಟ ಇದೆ, ಆ ತೋಟದಲ್ಲಿ ಮಾವಿನ ಮತ್ತು ಚಿಕ್ಕು ಗಿಡಗಳ ಸಂಖ್ಯೆಗಳ ಗುಣೋತ್ತರ 2:3 ಇದೆ. ಒಂದು ವೇಳೆ ಆ ಉದ್ಯಾನದಲ್ಲಿ ಪ್ರತಿಯೊಂದು ಪ್ರಕಾರದ 5 ಗಿಡಗಳನ್ನ ಹೆಚ್ಚಿಗೆ ನೆಟ್ಟಾಗ, ಅಂದ್ರೆ ಅದರಲ್ಲಿ 5 ಕೂಡಿಸಿದರೆ 5:7 ಆಗುತ್ತೆ. ಹಾಗಾದ್ರೆ ಆ ಉದ್ಯಾನದಲ್ಲಿ ಮಾವಿನ ಮತ್ತು ಚಿಕ್ಕು ಎಷ್ಟು ಗಿಡಗಳು ಇರುವವು? ಪ್ರಾರಂಭದ ಗುಣೋತ್ತರ ನಮಗೆ 2:3 ಇದೆ. ಉದ್ಯಾನದಲ್ಲಿ ಮಾವಿನ ಗಿಡಗಳು 2x ಮತ್ತು ಚಿಕ್ಕುವಿನ ಗಿಡಗಳು 3x ಇವೆ ಎಂದು ತಿಳಿಯುವ. ಅಂದ್ರೆ ಅವುಗಳ ಸಮಾನ ಪಟ್ಟು x ಇದ್ದುದರಿಂದ 2x ಮತ್ತು 3x ಗಿಡಗಳು ಇರುತ್ತವೆ ಎಂದು ತಿಳಿಯುವ. ಕೊಟ್ಟ ಮಾಹಿತಿಗೆ ಅನುಸಾರವಾಗಿ ಅಥವಾ ಕೊಟ್ಟ ಕರಾರಕ್ಕನುಸಾರವಾಗಿ 2x ಅದರಲ್ಲಿ 5 ಬೇರೀಸ್ ಮಾಡಿ +5, 3x ಅದರಲ್ಲಿ 5 ಅಂದ್ರೆ ಮಾವಿನ ಗಿಡಗಳಲ್ಲಿ ಮತ್ತು ಚಿಕ್ಕು ಗಿಡಗಳಲ್ಲಿ 5 ಬೇರೀಸ್ ಮಾಡಿದ್ರೆ ನಮಗೆ 5:7 ಆಗುತ್ತೆ. 2x + 5 upon 3x + 5 = 5/7. ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಲಾಗಿ ಅಂದ್ರೆ ಕತ್ತರಿ ಗುಣಾಕಾರದೊಂದಿಗೆ 7 × 2 ಅಂದ್ರೆ 14x + 35 = 5 × 3 ಅಂದ್ರೆ 15x + 25. ಇಲ್ಲಿ 15 ಇದ್ದದ್ದನ್ನು ಈ ಕಡೆ ತೆಗೆದುಕೊಳ್ಳಿ ಅಂದ್ರೆ 15x - 14x = x. ಇಲ್ಲಿ 35 ದಲ್ಲಿ 25 ಕಳೆದ್ರೆ 10 ಅಂದ್ರೆ x = 10 ಆಯ್ತು. ಉದ್ಯಾನದಲ್ಲಿ ಮಾವಿನ ಮರಗಳು 2x ಅಂದ್ರೆ 2 × 10 = 20. ಉದ್ಯಾನದಲ್ಲಿ ಚಿಕ್ಕು ಗಿಡಗಳು 3x = 3 × 10 ಅಂದ್ರೆ 30. ಅಂದ್ರೆ ಆ ಉದ್ಯಾನದಲ್ಲಿ ಮಾವಿನ ಹಣ್ಣುಗಳ ಗಿಡಗಳು 20 ಮತ್ತು ಚಿಕ್ಕುವಿನ ಗಿಡಗಳು ಎಷ್ಟು? 30. ಈ ರೀತಿ ನಾವು ಉದಾಹರಣೆಯನ್ನ ಬಿಡಿಸಬೇಕು ಮಕ್ಕಳೇ. ಇನ್ನು ಒಂದು ಉದಾಹರಣೆಯನ್ನ ನಾವು ನೋಡೋಣ. ಇಲ್ಲಿ ಈ ಎರಡು ಸಂಖ್ಯೆಗಳ ಗುಣೋತ್ತರ 5:7 ಇದೆ. ಹಾಗಾದ್ರೆ ಪ್ರತಿಯೊಂದು ಸಂಖ್ಯೆಯನ್ನು 40 ಕೂಡಿಸಿದರೆ ಬರುವ ಬೇರೀಜಿನ ಗುಣೋತ್ತರ 25:31 ಆಗುವುದು. ಹಾಗಾದ್ರೆ ಆ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ. ಸೇಮ್ ಈಗಿನ ಈ ಮೇಲಿನ ಉದಾಹರಣೆಯಂತೆಯೇ ಇದನ್ನು ಕೂಡ ನಮಗೆ ಬಿಡಿಸಲು ಬರುತ್ತೆ. ಇಲ್ಲಿ ಮೊದಲಿಗೆ ಕೊಟ್ಟಂತಹದ್ದು ಎರಡು ಸಂಖ್ಯೆಗಳ ಗುಣೋತ್ತರ 5:7 ಇದೆ. ಇವುಗಳ ಸಮಾನ ಪಟ್ಟು x ಎಂದು ತಿಳಿಯುವ. ಆದ್ದರಿಂದ ಇಲ್ಲಿ ಮೊದಲನೇ ಸಂಖ್ಯೆ 5x ಮತ್ತು ಎರಡನೇ ಸಂಖ್ಯೆ 7x ಎಂದು ತಿಳಿಯಬೇಕು. ಕೊಟ್ಟ ಕರಾರಕ್ಕನುಸಾರವಾಗಿ ಈ 5x ದಲ್ಲಿ ಅಂದ್ರೆ ಪ್ರತಿಯೊಂದರಲ್ಲಿ 40 ಕೂಡಿಸೋಣ. 5x ದಲ್ಲಿ 40 ಮತ್ತು 7x ದಲ್ಲಿಯೂ ಕೂಡ 40 ಕೂಡಿಸಿದೆವು. Therefore 5x + 40 upon 7x + 40 = 25/31 ಕೊಟ್ಟ ಕರಾರಿದು. ಈ ರೀತಿ ಕತ್ತರಿ ಗುಣಾಕಾರ ಮಾಡಲಾಗಿ 31 × 5x + 40 = 25 × 7x + 40 ಆಯಿತು. Therefore ಇವುಗಳ ಗುಣಾಕಾರ ಮಾಡಿ. 5 × 31 ಅಂದ್ರೆ 155x + 1240 = 25 175x. 25 × 4 ಅಂದ್ರೆ 25 × 4 100 ಅಂದ್ರೆ 1000. 40 ಗುಣಾಕಾರ ಮಾಡಲಾಗಿ ಇಲ್ಲಿ ಎಷ್ಟಾಯ್ತೋ 25 × 40 ಅಂದ್ರೆ 1000. Therefore ಇವುಗಳ ಸಂಖ್ಯೆಗಳು 1240 ಮೈನಸ್ ಈ 1000 ತೆಗೆದುಕೊಂಡ್ರೆ ಇಲ್ಲಿ ಈ ಕಡೆ 175x - 155x ಸಜಾತಿ ಪದಗಳನ್ನ ಒತ್ತಟೆ ತೆಗೆದುಕೊಳ್ಳಲಾಗಿದೆ. ಹಾಗಾದ್ರೆ 240 = 20x. Therefore x = 12 ಅಂದ್ರೆ 0 0 2 ಭಾಗಾಕಾರ ಮಾಡಿದ್ರೆ ನಮಗೆ ಇಲ್ಲಿ 12 ಆಯ್ತು. ಮೊದಲಿನ ಸಂಖ್ಯೆ ಹಾಗಾದ್ರೆ ಮೊದಲನೇ ಸಂಖ್ಯೆ ಎಷ್ಟಾಯ್ತು? 5 × 12 ಅಂದ್ರೆ 60. ಎರಡನೇ ಸಂಖ್ಯೆ 7 × 12 = 84. ಆದ್ದರಿಂದ ಆ ಎರಡು ಸಂಖ್ಯೆಗಳು ಅಂದ್ರೆ ಕೊಟ್ಟಂತ ಸಂಖ್ಯೆಗಳು 60 ಮತ್ತು 84 ಇರುತ್ತವೆ. ಮಕ್ಕಳೇ, ತಾವು ಇಲ್ಲಿಯವರೆಗೆ ಈ ಪಾಠದ ಕೆಲವು ಉದಾಹರಣೆಗಳನ್ನ ನಮಗೆ ಇಲ್ಲಿ ಗುಣೋತ್ತರದ ಗುಣಧರ್ಮಗಳು, ಸಮ ಪ್ರಮಾಣ ಮತ್ತು ವ್ಯಸ್ತ ಪ್ರಮಾಣ ಹಾಗೂ ಅವುಗಳ ಮೇಲಿನ ಕೆಲವು ಉದಾಹರಣೆಗಳನ್ನ ತಾವು ನೋಡಿದಿರಿ. ಈ ಉದಾಹರಣೆಗಳನ್ನ ಇನ್ನೊಮ್ಮೆ ತಾವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ಯಾವುದೇ ಸಮಸ್ಯೆ ಬಂದರೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಧನ್ಯವಾದಗಳು ಮಕ್ಕಳೇ.